ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ, ಈಗ ಟೈಮ್ 12:30 ಆಗ್ತಾ ಬಂದಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಿದೆ, ಹಾಗೆ ನಮ್ಮದು ಅಡುಗೆ ಕೂಡ ಈಗ ಆಗ್ತಾ ಇದೆ. ಇವತ್ತು ಊಟಕ್ಕೆ ಟೊಮೆಟೊ ಸಾರು ಮತ್ತು ವೈಟ್ ರೈಸ್. ಟೊಮೆಟೊ ಸಾರು ಆಲ್ರೆಡಿ ಆಗಿದೆ ನಮ್ಮದೀಗ. ಅನ್ನ ಮಾತ್ರ ಮಾಡ್ತಾಯಿದ್ದೀನಿ, ಒಲೆ ಮೇಲೆ ಇದೆ, ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ ಇವತ್ತು. ನಮ್ಮನೇಲಿ ಹೆಚ್ಚಾಗಿ ನಾವು ಕುಚ್ಚಲಕ್ಕಿ ಅನ್ನವನ್ನೇ ಮಾಡ್ತೀವಿ ಒಲೆ ಮೇಲೆ. ಇವತ್ತು ಕುಚ್ಚಲಕ್ಕಿ ಬೇಡ ಅಂತೇಳಿ, ಯಾಕೆಂದರೆ ಟೊಮೆಟೊ ಸಾರು ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಗ್ಯಾಸ್ ಮೇಲೆ ವೈಟ್ ರೈಸನ್ನು ಮಾಡ್ತಾಯಿದ್ದೀನಿ. ಮತ್ತು ತಿಂಡಿಗೆ ಬೆಳಿಗ್ಗೆ ಇವತ್ತು ಹುಡುಕ್ಬೇಡು. ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ನೀರು ದೋಸೆ ಮತ್ತು ಚಿಕನ್ ಸಾರು ಮಾಡಿದ್ವಿ. ರಿತು, ನಮ್ಮ ದೇಶ ಯಾವುದು? ಹಾಂ ಗುಡ್. ನಮ್ದು ರಾಜ್ಯ ಯಾವುದು? ಹಾಂ ಕರ್ನಾಟಕ. ನಮ್ಮ ಜಿಲ್ಲೆ ಯಾವುದು? ಹಾಂ ಉಡುಪಿ, ಗುಡ್. ನಮ್ದು ಊರು ಯಾವುದು? ಬಿಜೂರು. ಹಾಂ ಗುಡ್. ನಮ್ದು ತಾಲೂಕು ಯಾವುದು? ಹಾಂ ಬೈಂದೂರು, ಗುಡ್ 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 ಗುಡ್. ನಮ್ದು ರಾಜ್ಯ ಕರ್ನಾಟಕ ಅನ್ನೋದು. ಅವನು ಕರ್ನಾಟಕ ಅಂತ ಹೇಳಿಕ್ಕೆ ಬರೋದಿಲ್ಲ ಅವನಿಗೆ. ಮತ್ತು ಬೇಗ ಹೇಳುವುದಂದರೆ ನಮ್ಮ ಜಿಲ್ಲೆ ಉಡುಪಿ. ಉಪ್ಪಿ ಅಲ್ಲ? ನಮ್ಮ ಜಿಲ್ಲೆ ಯಾವುದು? ನಮ್ಮ ಜಿಲ್ಲೆ ಯಾವ್ದಿತ್ತು? ಉಡುಪಿ. ನಮ್ಮದು ಊರು ಯಾವುದು? ಬಿಜೂರು. ಎಲ್ಲವನ್ನೂ ಹೇಳ್ತಾನೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅವನಿಗೆ. ಒಂದು ಹೇಳಿದರೆ ಇನ್ನೊಂದು ನೆನಪಾಗೋದಿಲ್ಲ. ಬಾಡಿ ತೋರಿಸ್ತೀನಿ, ಬಾಡಿ. ಹಾಂ ಎಂಥದ್ದು? ಪೈಲ್ವಾನ್. ಪೈಲ್ವಾನ್ ಅಲ್ಲ? ಕೈಯಲ್ಲಿ 3 kg ಮಾಂಸ ಎಲ್ಲ ಪೈಲ್ವಾನ್ ಅಲ್ಲ? ರಿತು ಪೈಲ್ವಾನ? ಅದಲ್ಲಿ ಯಾರದ್ದು ಗೊಂಬೆ? ಗೊಂಬೆ ಯಾರದ್ದದ? ಆ ಗೊಂಬೆ ಯಾರದ್ದು? ಯಾರ್ದು ಮಾಡಿದೆ? ಯಾರ್ದು ಇದೆ? ನಿನ್ನ ಮಗು ಇದೆ? ಹಾಂ ನಿನ್ನ ಮಗು ಇದೆ? ಎತ್ಕ ಸ್ನಾನ ಮಾಡಿಸ್ ಮಗಿಗೆ. ಸ್ನಾನ ಮಾಡಿಸಲ್ಲ? ಹಾಂ ಸ್ನಾನ ಮಾಡಿಸ. ಹಾಂ 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 ಹಾಂ. ಮತ್ತು ಸೋಪ್ ಹಾಕೋದು, ಅದಕ್ಕೆ ನೀರು ಹಾಕದ, ಸೋಪ್ ಹಾಕಿ ಸ್ನಾನ ಮಾಡಿಸ್. ಹಾಂ ಅದು ಆ ಗೊಂಬೆ ಅವನ ಮಗು ಅಂತೆ. ಅವನ ಕಾಲ ಮೇಲೆಲ್ಲ ಹಾಕಿ ಸ್ನಾನ ಮಾಡಿಸ್ತಾನೆ ಯಾವಾಗಲೂ. ನೀರೆಲ್ಲ ಹಾಕೋದು ಮತ್ತು ಸೋಪ್ ಹಾಕ್ತಾನೆ. ಹಾಂ ಯಾರಿಗದು? ನಂಗೆ ಅಮ್ಮನಿಗೆ ಬಿಟ್ಟು. ಹಾಂ ಪಪ್ಪ ಎಲ್ಲ ಹೋಗಿರುವತ್ತು ರಿತ್ತುದ ಪಪ್ಪ. ಹಾಂ ಪಪ್ಪ ಎಲ್ಲ ಹೋಗಿರುತ್ತ? ಪ್ಯಾಟಿಗಲ್ಲ, ಎಲ್ಲೋಗಿರ? ನಿನ್ನೆ ಹೇಳ್ರಲ್ಲ ಪಪ್ಪ, ನಿನ್ನೆ ಹೇಳ್ರ ಎಲ್ಲೋಗಿರ? ಹಾಂ ಸಿರ್ಸಿಗೆ ಹೋಗಿರ ಪಪ್ಪ ಅಲ್ಲ? ಮತ್ತು ನಾವು ನಿನ್ನೆ ಎಲ್ಲ ಹೋಗಿ ಬಂತ? ನಾವು ನಿನ್ನೆ ಸಂಜೆ ಎಲ್ಲ ಹೋಗಿ ಬಂತ? ನಾವು ನಿನ್ನೆ ಸಂಜೆ ಎಲ್ಲ ಹೋಯ್ತು? ಹಾಂ ಹಾಂ ಸೋಮೇಶ್ವರ ಬೀಚಿಗಲ್ಲ? ನೀ ಅಂತಲ್ಲ ತಿಂದೆ ನಿನ್ನೆ? ಹಾಂ ಗಡಬ ಅಲ್ಲ, ಗಡ್ಬಾಡ್. ಕೂತ್ಕೋ ನೀ ಸರಿ ಕೂತ್ಕೋ. ಗಡ್ಬಡ್. ಮತ್ತೆಂತ ತಿಂದೆ? ಹಾಂ ಮತ್ತೆ ಮತ್ತೆಂತ ತಿಂದೆ? ಹಾಂ ಮತ್ತೆ ಬೋಂಡ, ಮೊಟ್ಟೆ ಬೋಂಡ ಅಲ್ಲ? ಮೊಟ್ಟೆ ಬೋಂಡ ಹ್ಯಾಂಗೆ ತಿನ್ನೋದ್ರಿತ್ತು? ಕಾಪು ನುಂಗಿದ್ದೆ. ಯಾರೆಲ್ಲ ಹೋಯ್ತು ನಿನ್ನೆ? ನಾವು ಅಮ್ಮ. ಸಂಡೆ ಮಂಡೆ ಆಡು, ಸಂಡೆ ಮಂಡೆ. ಮಂಡೆ. ಹಾಂ
ಟ್ಯೂಸ್ಡೇ, ಹಾಂ, ವೆನ್ಸ್ಡೇ, ಥರ್ಸ್ಡೇ, ಹಾಂ, ಫ್ರೈಡೇ, ವಾಪಸ್ ಹೇಳು ಸಂಡೇ, ಮಂಡೇ, ಹಾಂ ಹಾಂ, ಮತ್ತೆ ಹಾಂ, ಯಾರು ಮಂಡಿ? ರಿತ್ತುದ ಮಂಡೆ. ಒಂದು ಹೇಳಿ ಬೀಳ್ತೆ. ಇವನು ತುಂಬ ಕಿತಾಪತಿ, ಹೇಳಿದ ಮಾತೇ ಕೇಳೋದಿಲ್ಲ. ತುಂಬ ತರಲೆ, ಕಿಟಕಿ ಹತ್ತಾನೆ, ಎಲ್ಲ ಕಡೆ ಹತ್ತಿ ಕೂತ್ಕೊಳ್ತಾನೆ. ಫ್ರೆಂಡ್ಸ್, ಮತ್ತೆ ಇವತ್ತು ನಾನು ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇಗಾದಂಥ ಕೆಲವೊಂದು ಗಿಫ್ಟ್ ಐಟಮನ್ನು ನಾನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನೂ ಇಲ್ಲ, ಕೆಲವು ಐಟಮ್ಗಳೆಲ್ಲ ಇದೆ. ಯಾಕೆಂದರೆ ಅವನ ಬರ್ತ್ಡೇ ಆಗಿ ಈ ಡಿಸೆಂಬರ್ ಬಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅಂದರೆ ಈ ಡಿಸೆಂಬರಿಗೆ ಅವನಿಗೆ 3 ವರ್ಷ ಆಗುತ್ತೆ. ಹಾಗಾಗಿ ನಾನೊಂದು ಕೆಲವೊಂದು ಐಟಮನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಐಟಮೆಲ್ಲ ಆಗಿತ್ತು, ಅವನಿಗೆ ಬಟ್ಟೆ ಆಗಿತ್ತು, ಬೇರೆ ಐಟಮೆಲ್ಲ ಆಗಿತ್ತು. ಕೆಲವೊಂದೆಲ್ಲ ಹಾಳಾಗಿದೆ. ಮತ್ತು ನಾನು ಬಟ್ಟೆನೆಲ್ಲ ಜಾಸ್ತಿ ಇಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ದೊಡ್ಡವರಾದರೆ ಅದೆಲ್ಲ ಕೂಡ ಆಗೋದಿಲ್ಲ. ಹಾಗಾಗಿ ಸುಮ್ಮನೆ ಹಾಳಾಗುತ್ತಲ್ಲ ಅಂಥೇಳಿ ಬಟ್ಟೆ ಎಲ್ಲ ಹಾಕಿನೇ ಎಲ್ಲ ಹಾಳು ಮಾಡಿದ್ದೀನಿ ಜಾಸ್ತಿಯಾಗಿ. ಮತ್ತು ನಾವು ಅವನ ಫಸ್ಟ್ ಇಯರ್ ಬರ್ತ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. ಅವನ ಪಪ್ಪನ ಮನೆಯಲ್ಲಿ ಮಾಡಿದ್ವಿ, ಸ್ವಲ್ಪ ಜನರಿಗೆಲ್ಲ ಹೇಳಿ ಮಾಡಿದ್ವಿ. ಯಾಕೆಂದರೆ ನಾನು ಸೀಮಂತ ಶಾಸ್ತ್ರ ಕೂಡ ಮಾಡಲಿಲ್ಲಾಗಿತ್ತು. ಹಾಗಾಗಿ ಬರ್ತ್ಡೇ ಆದರೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡುವ ಅಂತೇಳಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. ನಾನು ಸೀಮಂತ ಶಾಸ್ತ್ರ ಯಾಕೆ ಮಾಡಿಲ್ಲ ಅಂಥೇಳಿ ನಾನು ಒಂದು ಡೆಲಿವರಿ ಸ್ಟೋರಿ ಅಂತ ವಿಡಿಯೋನು ಕೂಡ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಈಗ ಅವನ ಹತ್ರ ಇರುವಂಥ ಕೆಲವೊಂದು ಫಸ್ಟ್ ಇಯರ್ ಬರ್ತ್ಡೇ ಗಿಫ್ಟನ್ನು ನಾನೀಗ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ಬರ್ತ್ಡೇಗೆ ಜಾಸ್ತಿ ಗಿಫ್ಟ್ ಆಗಿದ್ದೆ ಬಟ್ಟೆ, ಆದರೆ ನಾನು ಅದನ್ನೆಲ್ಲ ಜಾಸ್ತಿ ಇಡಲಿಲ್ಲ. ಯಾಕೆಂದರೆ ಮತ್ತೆ ಆಗೋದಿಲ್ಲಲ್ಲ ಅವನಿಗೆ ಅಂಥೇಳಿ. ಇದು ಒಂದನ್ನು ಇಟ್ಟಿದ್ದೆ. ಇದು ಸ್ವಲ್ಪ ಗೋದ್ರೇಜಲ್ಲಿ ಇಟ್ಟು ಫೋಲ್ಡ್ ಮಾಡಿ ಇಟ್ಟಿದ್ನಲ್ಲ, ಸ್ವಲ್ಪ ಮುದ್ದೆ ಆಗಿದೆ. ಮತ್ತು ಈ ಶರ್ಟ್ ಮೇಲ್ಗಡೆ ಒಂದು ಕೋಟ್ ಕೂಡ ಬರುತ್ತೆ. ಇದು ವೆಲ್ವೆಟ್, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಹಾಗಾಗಿ ಇಟ್ಟಿದ್ದೀನಿ ನಾನು. ಮತ್ತು ಇದ್ರ ಪ್ಯಾಂಟ್ ಕೂಡ ಇತ್ತು. ಪ್ಯಾಂಟ್ಗೆ ಇಲಾಸ್ಟಿಕ್ ಇತ್ತು, ಅದು ಸ್ವಲ್ಪ ಟೈಟ್ ಆಗ್ತಾಯಿದೆ ನನ್ನ ಮಗನಿಗೆ. ಹಾಗಾಗಿ ನಾನು ಅದನ್ನು ತೆಗೆದಿಟ್ಟಿದ್ದೀನಿ, ಇದ್ರ ಜೊತೆಗೆ ಇಡಲಿಲ್ಲ. ಇದಕ್ಕೆ ಬೇರೆ ಬ್ಲ್ಯಾಕ್ ಪ್ಯಾಂಟ್ ಆಗುತ್ತೆ, ಹಾಗಾಗಿ ಅದನ್ನ ತೆಗೆದಿಟ್ಟಿದ್ದೀನಿ ನಾನು. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಬಟ್ಟೆ ಗಿಫ್ಟ್ ಆಗಿದ್ದಲ್ಲ, ಇದನ್ನು ನಾವೇ ಪರ್ಚೇಸ್ ಮಾಡಿದ್ದು. ಅಂದರೆ ಆವತ್ತು ಬರ್ತ್ಡೇಗೆ ಇದೇ ಬಟ್ಟೆನ ನಾವು ಹಾಕಿದ್ವಿ. ತುಂಬ ಕಡೆ ಹುಡುಕಿ ಇದನ್ನು ಬೈಂದೂರಿನಲ್ಲಿ ಒಂದು 5-6 ಅಂಗಡಿಯೆಲ್ಲ ನೋಡಿ ಆಮೇಲೆ ತಗೊಂಡಿದ್ವಿ. ಮತ್ತು ಇದರದ್ದು ಕೈಯೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಹೊಲಿಗೆ ಹಾಕಿಟ್ಟಿದ್ದೀನಿ. ಮತ್ತು ಇಲ್ಲೂ ಹಾಗೆ ಕೆಳಗಡೆನೂ ಕೂಡ ಸ್ವಲ್ಪ ಫೋಲ್ಡ್ ಮಾಡಿ ಕೈಯಿಂದನೇ ಸ್ಟಿಚಿಂಗ್ ಮಾಡಿ ಇಟ್ಟಿದ್ದೀನಿ. ಅವನಿಗೆ ಇದಂದರೆ ಸ್ವಲ್ಪ ದೊಡ್ಡದಾಗ್ತಾ ಇತ್ತು. ಅವನು ಮತ್ತು ಪ್ರೀಮೇಚೂರ್ ಬೇಬಿ ಅಲ್ಲ, ಅವನು ಸ್ಲಿಮ್ ಆಗೇ ಇದ್ದ. ಹಾಗಾಗಿ ಇದು ದೊಡ್ಡದಾಗ್ತಾ ಇದೆ ಅಂಥೇಳಿ ನಾನು ಇದನ್ನು ಸ್ವಲ್ಪ ಕೈಯಿಂದ ಸ್ಟಿಚಿಂಗ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಪ್ಯಾಂಟ್ ಬ್ಲೂ ಕಲರ್ ಬರುತ್ತೆ. ನೋಡಲಿಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿದೆ ಅಂಥೇಳಿ ತಗೊಂಡಿದ್ವಿ. ಇದಕ್ಕೆ ಪ್ರೈಸ್ 800 ಏನೋ ಕೊಟ್ಟಿದ್ವಿ ನಾವು. ಬೈಂದೂರಲ್ಲಿ ತುಂಬ ಹುಡುಕಿ ನಾವು ಲಾಸ್ಟಲ್ಲಿ ಬಟ್ಟೆನ ಪರ್ಚೇಸ್ ಮಾಡಿದ್ವಿ. ಮತ್ತು ಈ ಸೈಕಲ್ ಕೂಡ ಗಿಫ್ಟ್ ಆಗಿದ್ದು. ಒಂದು 4-5 ಜನರನ್ನು ಒಟ್ಟಾಗಿ ಈ ಸೈಕಲನ್ನು ಗಿಫ್ಟ್ ಮಾಡಿದರು. ಅವನಿಗೆ ಫಸ್ಟಲ್ಲಿ ಇದನ್ನು ಹೊಡಿಲಿಕ್ಕೆ ಬರ್ತಾ ಇರಲಿಲ್ಲ, ಕಾಲೆಲ್ಲ ಎಟಕ್ತಾ ಇರಲಿಲ್ಲ. ಆದರೆ ಈಗ ಚೆನ್ನಾಗಿ ಸೈಕಲನ್ನು ಹೊಡಿತಾನೆ. ಈ ಸೈಕಲನ್ನು ಅವನು ಯಾವಾಗಲೂ ಕೂಡ ಆಡ್ತಾ ಇರ್ತಾನೆ. ಈಗ ಆಡಿ ಸೈಕಲ್ ಕೂಡ ಸ್ವಲ್ಪ ಹಳೇದಾಗಿದೆ. ಮತ್ತು ಈಗ ಒಂದು ಹೊಸ ಸೈಕಲನ್ನು ಕೂಡ ನಾವು ಪರ್ಚೇಸ್ ಮಾಡಿ ತಂದಿದ್ವಿ. ಇದನ್ನು ಆಲ್ರೆಡಿ ನಿಮಗೆ ನಾನು ತೋರಿಸಿದ್ದೀನಿ. 2 ಸೈಕಲಲ್ಲಿ ಈಗ ಅವನು ಆಟ ಆಡ್ತಾ ಇರ್ತಾನೆ. ಯಾವುದರಲ್ಲಿ ಮನಸ್ಸಾಗುತ್ತೋ ಅದರಲ್ಲಿ ಆಟ ಆಡ್ತಾ ಇರ್ತಾನೆ ಜಾಸ್ತಿಯಾಗಿ. ಮತ್ತು ನೆಕ್ಸ್ಟ್ ಗಿಫ್ಟ್ ಆಗಿದ್ದು ಈ ಕಾರು. ಇದು ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇದನ್ನು ನಮ್ಮ ರಿಲೇಷನ್ ಒಬ್ಬರು ಗಿಫ್ಟ್ ಮಾಡಿದ್ದು. ಅವನು ಈ ಕಾರನ್ನು ಹೇಗೆ ಆಡ್ತಾನೆ ಅಂದರೆ, ಇದ್ರ ಕಾರ್ ಮೇಲ್ಗಡೆ ಅವನು ಹೊತ್ತಿ ಕೂತ್ಕೊಳ್ತಾನೆ. ಹಾಗಾಗಿ ಸ್ವಲ್ಪ ಎಲ್ಲ ಹಾಳಾಗಿದೆ. ಇದು ಎದುರುಗಡೆ ಕೂಡ ಸ್ವಲ್ಪ ಒಡೆದು ಹೋಗಿದೆ. ನಾನು ಇದಕ್ಕೊಂದು ಹಗ್ಗ ಕಟ್ಟಿ ಕೊಟ್ಟಿದ್ದೆ, ಎಳ್ಕೊಂಡು ಹೋಗಲಿ, ಆಟ ಆಡಲಿ ಅಂತೇಳಿ. ಆದರೆ ಇವನೇನು ಮಾಡೋದು ಅಂದರೆ, ಯಾವಾಗ ನೋಡಿದ್ರು ಅದ್ರ ಮೇಲೆ ಹತ್ತಿ ಕೂತ್ಕೊಳ್ತಾ. ಹಾಗಾಗಿ ಎಲ್ಲ ಹಾಳಾಗಿದೆ ಅದು. ಅವನ ಬರ್ತ್ಡೇಗೆ ಜಾಸ್ತಿ ಗಿಫ್ಟ್ ಆಗಿದ್ದಂದರೆ ಬಟ್ಟೆ ಮತ್ತು ಗೊಂಬೆ ಎಲ್ಲವನ್ನು ಕೂಡ ನಾವು ಇಲ್ಲೇ ಇಟ್ಟಿದ್ವಿ ಶೋಕೇಶಲ್ಲಿ. ಮತ್ತು ಸುಮ್ಮನೆ ಅವನ ಕೈಗೆ ಕೊಟ್ಟರೆ ಹಾಳು ಮಾಡ್ತಾನಲ್ಲ ಅಂಥೇಳಿ ಒಂದೊಂದು ಸರಿ ಕೇಳ್ತಾನೆ ಆಟ ಆಡಲಿಕ್ಕೆಲ್ಲ. ಮತ್ತು ಒಂದೊಂದು ಸರಿ ಕೊಟ್ಟು ವಾಪಸ್ ಇಲ್ಲೇ ಇಡ್ತೀವಿ ನಾವು.
ಮತ್ತು ನನ್ನ ಮಗನ ಬರ್ತಡೇ ದಿನ ಅವ್ರ ಅಪ್ಪನ ಬರ್ತಡೇ ಕೂಡ ಹೌದು. ಅಪ್ಪ ಮಗ ಒಂದೇ ದಿನ ಹುಟ್ಟಿದ್ದು, ಹಾಗೆ ಒಂದೇ ವಾರ ಕೂಡ ಹೌದು. ಇಲ್ಲಿ 3 ಗೊಂಬೆ ಕಾಣ್ತಾ ಇರ್ಬೋದು ನಿಮಗೆ. ಇದನ್ನು ಯಾರು ಕೊಟ್ಟಿದ್ದು ಅಂತ ನನಗೆ ಸರಿ ನೆನಪಿಲ್ಲ ಈಗ. ನನಗೆ ಮೊದಲು ಗೊಂಬೆ ಅಂದರೆ ತುಂಬ ಇಷ್ಟ ಇತ್ತು. ಆದರೆ ಆಮೇಲೆ ಒಂದಿನ ಆತ್ಮಬಂಧನ ಪಿಕ್ಚರನ್ನು ನೋಡಿದೆ. ಇದು ಓಲ್ಡ್ ಪಿಕ್ಚರ್, ನೀವು ನೋಡಿರ್ಬೋದು, ಶಶಿಕುಮಾರಂದು. ಆಮೇಲೆ ಅದರಲ್ಲಿ ಅವನ ಹೆಂಡ್ತಿನ ಅವರ ಅಮ್ಮ ಮತ್ತು ಮನೆಯವರೆಲ್ಲ ಸೇರಿ ಕೊಲೆ ಮಾಡ್ತಾರೆ. ಅವಳು ಯಾವಾಗಲೂ ಒಂದು ಗೊಂಬೆಯನ್ನು ಹಿಡ್ಕೊಂಡಿರ್ತಾ ಇದ್ಲು. ಮತ್ತು ಆ ಗೊಂಬೆ ಆಮೇಲೆ ಅವಳು ಸತ್ತ ನಂತರ ಏನಾಗುತ್ತೆ, ಅವಳ ಆತ್ಮ ಬಂದು ಆ ಗೊಂಬೆ ಒಳಗಡೆ ಸೇರಿಕೊಳ್ಳುತ್ತೆ. ಮತ್ತು ಗೊಂಬೆ ಚೂರಿ ತಗೊಂಡು ಎಲ್ಲರನ್ನೂ ಸಾಯಿಸ್ತೀನಿ ಅಂತೇಳಿ ಆ ಕಡೆಗೆ ಟೊಯ್ 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 ಅಂತ ತಿರುಗ್ತಾ ಇರುತ್ತೆ. ಆ ಫಿಲ್ಮನ್ನು ನೋಡಿದ ನಂತರ ನನಗೆ ಗೊಂಬೆ ನೋಡಿದರೆ ಯಾವಾಗಲೂ ಆ ಫಿಲ್ಮೇ ನೆನಪಾಗೋದು. ಅದರಲ್ಲಿ ಆತ್ಮ ಸೇರಿಕೊಂಡಿತ್ತಲ್ಲ, ಅದೇ ನೆನಪಾಗ್ತಾ ಇತ್ತು. ಈಗ ನನಗೆ ಯಾವಾಗಲೂ ಈ ಗೊಂಬೆ ನೋಡಿದರೆ ಸ್ವಲ್ಪ ಭಯ ಆಗುತ್ತೆ. ಚೂರಿ ತಗೊಂಡು ತಿರುಗ್ತಾ ಇತ್ತಲ್ಲ ಗೊಂಬೆ, ಹಾಗಾಗಿ ಈ ಗೊಂಬೆನ ಮಾತ್ರ ಯಾವಾಗಲೂ ನನ್ನ ಮಗ ತಗೊಂಡು ತನ್ನ ಮಗು ಅಂತೇಳಿ ಸ್ನಾನ ಮಾಡಿಸೋದೆಲ್ಲ ಮಾಡ್ತಾ ಇರ್ತಾನೆ. ಇದ್ರಲ್ಲಿ ಸ್ವಲ್ಪ ಚಿಕ್ಕ ಗೊಂಬೆ ಅಂದರೆ ಇದೆ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ದೊಡ್ಡ ಗೊಂಬೆ. ಇದರಲ್ಲಿ ದೊಡ್ಡ ಗೊಂಬೆ ಇದೆ ಅಂತ ಹೇಳ್ಬೋದು. ಮತ್ತು ಇದನ್ನು ನನ್ನ ಫ್ರೆಂಡ್ ಕೊಟ್ಟಿದ್ದು, ಹಾಗೆ ನಮ್ಮ ಮನೆ ಪಕ್ಕನೇ ಅವ್ರ ಮನೆ ಇರೋದು. ಈ ಗೊಂಬೆ ಮಾತ್ರ ನೋಡಲಿಕ್ಕೆ ತುಂಬ ಕ್ಯೂಟಾಗಿದೆ. ನಾನು ಜಾಸ್ತಿ ಅವನ ಕೈಗೆ ಕೊಡೋದಿಲ್ಲ, ಅವನು ಹಾಳು ಮಾಡ್ತಾನೆ ಅಂಥೇಳಿ. ಈ ಗೊಂಬೆ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ನಮ್ಮ ಶೋಕೇಶಲ್ಲಿ ಗ್ಲಾಸ್ ಮೇಲೆ ಹಿಡಿತಾ ಇಲ್ಲ ಇದು. ಅದಕ್ಕೋಸ್ಕರನೇ ಈ ರೀತಿ ಟಿ ವಿ ಹಿಂದ್ಗಡೆ ಹೀಗೆ ಇಟ್ಟಿದ್ದೀನಿ ನಾನಿಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ನಾಯಿ ಮರಿ, ತುಂಬ ಕ್ಯೂಟಾಗಿದೆ. ಇದನ್ನು ನನ್ನ ಅಣ್ಣ ಗಿಫ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಮತ್ತು ಇನ್ನೊಂದು ಜಿಂಕೆ, ನಾಯಿ ಮರಿ ಮತ್ತು ಜಿಂಕೆ ಎರಡನ್ನೂ ಕೂಡ ಬ್ಯಾಂಗ್ಳೂರಿಂದ ಅವನು ಕಳಿಸ್ಕೊಟ್ಟಿದ್ದ. ಅವನಿಗೆ ಬರ್ತಡೇಗೆ ಬರಲಿಕ್ಕೆ ಆಗಲಿಲ್ಲ, ಹಾಗಾಗಿ ಅವನು ಗಿಫ್ಟನ್ನು ಮಾತ್ರ ಕಳಿಸಿಕೊಟ್ಟಿದ್ದ. ನನಗಂತೂ ಈ ಜಿಂಕೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಕ್ಯೂಟಾಗಿದೆ. ಮತ್ತು ಇದರ ಕಣ್ಣನ್ನು ನೋಡಿ, ಮನುಷ್ಯರ ಕಣ್ಣು ರೀತಿಯೇ ಇದೆ ನೋಡಿದರೆ. ಈ ಜಿಂಕೆ ಕಣ್ಣು ನೋಡಿದರೆ ಮಾತ್ರ ಒರಿಜಿನಲ್ ಕಣ್ಣು ರೀತಿಯೇ ಇದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಕಣ್ಣು ನೋಡಿದರೆ ಭಾರಿ ಇಷ್ಟ ಆಗುತ್ತೆ. ಈ ಜಿಂಕೆನ ಕೇಳ್ತಾನೆ ಒಂದ್ಸರಿ ನನ್ನ ಮಗ ಆಟ ಆಡಲಿಕ್ಕೆ. ಹಾಗೆ ಕೊಡ್ತೀನಿ, ಮತ್ತೆ ವಾಪಸ್ ಅಲ್ಲೇ ತೆಗೆದಿಡ್ತೀನಿ, ಮತ್ತೆ ಇಲ್ಲಾಂದರೆ ಹಾಳು ಮಾಡಿಬಿಡ್ತಾನೆ. ಮತ್ತು ಅವನು ಕಣ್ಣನ್ನು ಎಬ್ಸಿ ಹಾಕಿದ್ರು ಹಾಕಿದ, ಹಾಗಾಗಿ ನಾನು ಇದನ್ನು ಜಾಸ್ತಿ ಅವನಿಗೆ ಆಟ ಆಡಲಿಕ್ಕೇನು ಕೊಡೋದಿಲ್ಲ. ಮತ್ತು ಈ ಜಿಂಕೆನ ನಾನು ಯಾವಾಗಲೂ ಇಲ್ಲೇ ಇಡ್ತೀನಿ. ಇಲ್ಲೊಂದು ಗ್ಲಾಸ್ ಒಡೆದು ಹೋಗಿತ್ತು, ಹಾಗಾಗಿ ನಾನು ಈ ಜಿಂಕೆನ ಇಲ್ಲೇ ಇಡ್ತೀನಿ. ಇಲ್ಲಿ ಗ್ಲಾಸ್ ಇಲ್ಲ ಅಂಥೇಳಿ ಕೂಡ ಗೊತ್ತಾಗೋದಿಲ್ಲ ಈ ಜಿಂಕೆನ ಇಟ್ಟರೆ. ಮತ್ತು ಈ ನಾಯಿ ಮರಿನ ಇಲ್ಲಿ ಮಧ್ಯದಲ್ಲಿ ಇಡ್ತೀನಿ. ಇದನ್ನು ನೋಡಿದರೆ ಈ ನಾಯಿ ಮರಿ ನಮ್ಮನ್ನೇ ನೋಡ್ತಾ ಇದೆಯೇನೋ ಅಂತ ಅನಿಸುತ್ತೆ ಒಂದ್ಸರಿ. ಮತ್ತು ಈಗ ಉಳಿದಿರುವಂಥ ಐಟಮ್ ಇಷ್ಟೇ, ಯಾಕೆಂದರೆ ಅವನಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಡಿಸೆಂಬರ್ಗೆ. ಎಲ್ಲ ಐಟಮ್ ಕೂಡ ಹಾಳಾಗಿದೆ. ತುಂಬ ಆಗಿತ್ತು ಅವನಿಗೆ, ಆಟ ಸಾಮಾನು ಇರ್ಬೋದು, ಬಟ್ಟೆ ಇರ್ಬೋದು, ಮತ್ತು ಗೊಂಬೆ ಮಾತ್ರ ಹಾಗೆ ಇದೆ, ಏನೂ ಕೂಡ ಹಾಳಾಗಲಿಲ್ಲ ಅಷ್ಟೇ. ಮತ್ತು ನಂದು ಸೀಮಂತ ಶಾಸ್ತ್ರ ಏನೂ ಕೂಡ ಮಾಡಿಲ್ಲ ಅಂಥೇಳಿ ನಾವು ನನ್ನ ಮಗನ ಬರ್ತಡೇನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. ಮತ್ತು 2ನೇ ವರ್ಷದ ಬರ್ತಡೇ ಸಿಂಪಲ್ಲಾಗಿ ಮಾಡಿದ್ವಿ. ಹಾಗೆ ಈ ವರ್ಷ ಕೂಡ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಡಿಸೆಂಬರ್ 18ಕ್ಕೆ. ಮತ್ತು ಈ ಐಟಮ್ ಎಲ್ಲ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಆಗಿದ್ದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಪಾರಿವಾಳ ಇದೆಯಲ್ಲ, ಹಾರ್ಟ್ ಸಿಂಬಲ್. ಇದನ್ನು ನಾನು ನನ್ನ ಯಜಮಾನರಿಗೆ ಗಿಫ್ಟ್ ಕೊಟ್ಟಿದ್ದು. ಇದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಮತ್ತು ಕೆಲವೊಂದು ಫೋಟೋಸ್ ಕೂಡ ಇದೆ. ಮತ್ತು ಇದು ನನ್ನ ಮದುವೆಗೆ ಗಿಫ್ಟ್ ಆಗಿದ್ದು. ಇದನ್ನು ನನ್ನ ಫ್ರೆಂಡ್ ಕೊಟ್ಟಿದ್ದು. ಫ್ರೆಂಡ್ಸ್, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.